ಮಂದಿ ಕೂಡಿ ಒಬ್ಬಕ್ಕಿಗೆ ಆಳ್ಯಾರ ಯಾಕ್ರಿ? ನಮ್ಮ ಜಗತ್ತದಾಗ ಆದ ನೇಮದು. ಇವ್ರಿಗೆ ಹೂ ಅನಿಸು ಎಲ್ಲ ದೈವಕ್ಕೆ ಹೂ ಅನಿಸು, ದೈವಕ್ಕೆ ಹೂ ಅನಿಸು. ಕುಂಡಿ ಹೇಳ್ತೀನಿ, ಕುಂಡಿ ದೈವಕ್ಕೆ ಸಾರಥಿ ಏನ ತಳಿಕೆ ಮಾಡ್ತಿ? ದೈವ ಮೂರ್ಯಾಳ ಒಂದು ತಪ್ಪ ಅಂದ್ರೆ ಇವತ್ತು ಕುಂಡಿ ಹೇಳಿ ಹೋಗ್ತೀನಿ. ಮಾಸ್ತರ ಮುತ್ಯ ಮಾತಾಡಿದೇನೋ ಮಾತು ಬರಬರಿ ಅದ ತಪ್ಪು ಅನ್ನೋದಿಲ್ಲ. ನೀ ನಾ ಮಾರ್ಗದಾಗ ಹಿಡ್ದಿಯಲ್ಲ, ನಾ ಹಾಡಿನತ್ತ ನೀ ಹಚ್ಚಿ ಕೊಟ್ಟು ಹೋದ್ರೆ ನೀ ನಿಮ್ಮಪ್ಪ ಹುಟ್ಟದಂಗ ನೋಡು ಮಾತಾಯು. ಅಲ್ಲೋ ನೀ 25 ವರ್ಷ ಏನು ಬರೀ ಇಂಥವೇ ಮಾತಾಡಿದಿ. ಹುಚ್ಚುಡಿ ಅಪ್ಪ ಹುಟ್ಟಿದ್ದು ಅಪ್ಪ ಯಾರಿಗೆ ಯಾರು ಹುಟ್ಟ್ಯಾರ ನಡಿ ಜಗತ್ತದಾಗ. ನಾವು ಇಲ್ಲಿ ಏನ್ ಏಸ್ ಮಂದಿ ಕೂತೀವಿ ನೋಡು, ನಾವು ಹೆಂಗ ಹುಟ್ಟಿವಿ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ನಿನಗೆ ಹೆಂಗ ಗೊತ್ತದದು? ಅದು ನಮ್ಮ ತಾಯಿಗೆ ಗೊತ್ತಾ? ಮಾನವ ಸಂಕುಲನೆ ಈ ಭೂಮಿಗೆ ಹೆಂಗ ಬಂದದ ಅನ್ನೋದು ಯಾರಿಗಿನೂ ಇನ್ನ ಸಿಕ್ಕೇ ಇಲ್ಲ. ಹೌದು, ಸಿಗುದಿಲ್ಲ. ಬರೀ ಮಾತೆತ್ತಿದ್ರೆ ಜಿಗಜಣಿಗೆ ಮ್ಯಾಳ ಹಂಗ, ಜಿಗಜಣಿಗೆ ಮ್ಯಾಳ ಹಿಂಗ. ನೀ ಯಾರು ನಿನ್ನಂತ ಲಕ್ಷ್ಮಣಗಳಿಗೆ ಎಷ್ಟೋ ಮಂದಿ ಕಿಶದಾಗ ಹಾಕೊಂಡ್ ತಿರುಗಾಡ್ತೀನಿ. ಅವನ ಇದೇ 4 ವರ್ಷನ್ಯಾಗ ನೀ 25 ವರ್ಷ ಹಾಡಿರ್ಬೇಕು. ಇದೇ 4 ವರ್ಷನ್ಯಾಗ ನಿಮ್ಮಂತ ಲಕ್ಷ್ಮಣಗಳಿಗೆ ನಿನ್ನ ತಿಂಡಿ, ನಿನ್ನ ಕುವಿ, ನಿನ್ನಲ್ಲಿ ಹಾಡೋದು ಪಾವರ್ ಇತ್ತಂದ್ರ ಒಟ್ಟೆ ಎದ್ದು ಹೋಗುವುದಿಲ್ಲ. 25 ವರ್ಷ ನೀ ಏನ್ ಹಾಡಿದಿ ನೋಡು, ಇಲ್ಲಿದಿಂದ ಹೊಳ್ಳಿ ಹಾಡಿಕೆ ಶುರು ಆಗಲ್ಲಕ್ಕ. ಆ ಮಾತಾಡು ಮಾಸ್ತರ್ಗ ಕುಂದ್ರಿಸಿ ಬಿಡು. ಕುಂದ್ರಸು. ಸ್ವಂತ ಗಣಮಕ್ಕಳ ನಮ್ಮನಿ ಮಾತಾಡೋದು ನಾನೇ, ಗಣಮಕ್ಕಳ ನಮ್ಮನಿ ಹಾಡೋದು ನಾನೇ, ಗಣಮಗನ ನಮ್ಮನಿ ಸಾಹಿತ್ಯನು ಸ್ವಂತ ಹಾಡ್ತೀನಿ. ಒಟ್ಟೆ ಬೂಕು ನೋಡುದಿಲ್ಲ, ಸಂಧಿಗೆ ಹಚ್ಚಿ ಪದ ಹಾಡ್ತೀನಿ. ಸ್ವಂತ ಸಾಹಿತ್ಯ ಮಾಡಿ ಹಾಡೋದು ನಿಮ್ಮ ನಿನ್ನಲ್ಲಿ ಅದ. ವಾಜ್ ಬಿತ್ರಿ ಇದು ಹೇಳಕ್ ಹಾಕಿದ್ರಿ ಅದ ಕೆಪಾಸಿಟಿ. ಒಬ್ಬರಂಗ್ ಮಾತಾಡ್ತಾರೆ ಏನತ್ತ ನಮ್ಮ ಜೋಡಿ ಬೆನ್ನು ಹತ್ಬೇಕಾದ್ರೆ ಬಾಳ ಯಪ್ಪ 70-20 ನೀವು ಆಪರೇಷನ್ ಮಾಡ್ಕೊಂಡಿರೋ ಗಂಟಲಕ್ಕೆ ಇದ್ರ ಸಂಬಂಧಿ. ನೀ ಯಾ ಗೌಡ ಅಲ್ಲ, ಇವ್ ಗಂಟಲಕ್ಕೆ ವಹಿಸ್ಕೊಂಡವ್ರಿ ಎಷ್ಟೋ ಸರಿ ಆಪರೇಷನ್ ಮಾಡ್ಕೊಂಡವ್. ಇದಕ್ಕೆ ಒಂದ್ ವಿಡಿಯೋ ಹಿಂಗ ಮಾತಾಡಿ ಒಂದ್ ವಿಡಿಯೋ ತೋರ್ಸ್ಲೇನು? ಒಂದ್ ವಿಡಿಯೋ ಹೇಳೆ. ಯಾಕ ಮಾತಾಡಬೇಡ್ರಿ? ಭಗವಂತ ಕೊಟ್ಟನಲ್ಲ, ತೊಡಿ ಮರಿ ಮಾಡಿ ಉಟ್ಕೊಂಡು ಉಣ್ಣುದು ಕಲೀರಿ. ಸ್ವರ ಒಬ್ಬರಲ್ಲಿ ಅದ, ಒಬ್ಬರಲ್ಲಿ ಕಮ್ಮ ಅದ. ಹೌದಿಲ್ಲ? ನಾ ಹೇಳಕತ್ತೀನಲ್ಲ, ಬರ್ತಿದ್ದೆ ಅಂದ್ರೆ ಅದಕ್ಕೂ ಬಾ. ಮಾತಾಡೋದು ಹಾಡೋದು ಅವಾಗ ನೀ ಎಟ್ಟು ಏರ್ ಹಾಡ್ತಿ, ನೀ ಎಟ್ರ ಜಿಗಜಿಣಿಗೆ ಲಕ್ಷ್ಮಣ ಅದೇ ಅನ್ನೋದು ನಾ ನಿನಗ ನೋಡ್ತಾ. ನಾವ್ ನಿಮ್ಮ ಟೈಟರ್ ಸಾಲಿಗೆ ಹೋಗಿಲ್ರಿ ನಾವು. ಹೌದಿಲ್ಲ? ಅದನ್ನ ಏನ್ ಕೇಳಿದ? ಹೌದು, ದೈವದ ಅಪ್ಪಣೆ ತಗೊಂಡು. ಹೌದು, ಹಾಡ್ಯಾನೇನು ಇಲ್ರಿ ಅಂತ ಕೇಳಿದಾಗ ದೈವ ಹಾಡ್ಯಾನ ಅಂದ್ರು. ಹೌದು ಹೌದು ಯಾಕ್ರಿ? ಹೌದು, ದೈವಕ್ಕಿಂತ ದೊಡ್ಡವನಿ ಅದಿ. ಹಂಗಾದ್ರೆ ಇವತ್ತನ ಸಾಬೀತು ಪಡಿಸಲಕ್ ಹೋದ್ರೆ ದೈವಕ್ಕೂ ಹತ್ತಲ್ರಿ ಮಾತದ. ಅಪ್ಪ ಹುಟ್ಟಿರೇನಿಲ್ಲ ಅನ್ನೋದು. ಹೌದು, ದೈವಕ್ಕೆ ಕೇಳ ಹೇಳಿನ ದೈವ ತಾಳಿ ಕೊಟ್ಟ. ಮತ್ತ ನಾವೊಬ್ಬನೇ ಈ ಸದ್ ದೈವ ಅಂದಾನೇನಿಲ್ರಿ ಮಾತತ್ ಕೇಳಿದಾಗ ಈಗ ಏನಂದನ್ರಿ? ಹಾಡೋರ್ಕಿಂತ ಕುಂತ ಕೇಳೋರು ಶಾಣೆ ಬಾಳ ತಾನೇ ಅಂದಾನ. ಹೌದು, ಮತ್ತ ನಾ ಏನಂದೆ? ಮಾತಿಲಿ ಹೇಳ್ಯಾನ ಮಾದಣ್ಣ ಕವಿತೆ ಕಟ್ಟ್ಯಾನ, ಅಮ್ಮಣ್ಣ ಹಾಡೇನೇನಿಲ್ರಿ ದೈವತ್ ನಾ ಕೇಳಿದೆ. ದೈವದವ್ರು ಹೂ ಅಂದಿರಿಲ್ರಿ? ಹೌದು, ಹೂ ಅಂದ ತಾಳಿ ಕೊಟ್ಟಾಗೆ ನಾ ಕೇಳಿನಿ. ಮತ್ತ ದೈವೇ ಕೇಳ್ಯಾದಂದ ಬಳಕ ನೀ ಎಲ್ಲಿದ ಹುಚ್ಚಡಿ? ಮತ್ತ ದೈವಕ್ಕೆ ಒಗದೆಲ್ಲಿ ಈಗ? ಹೌದು, ದೈವಕ್ಕೆ ಒಗದೆ ಮಾತಾಡೋದಿಲ್ಲ. ಈಗ ಬರಬರಿ ಅದ. ಈಗ ನಾ ಹೆಂಗ್ ಹೇಳ್ತೀನಿ? ದೈವ ಹೂ ಅಂದದ ಅಂದ್ರೆ ಮತ್ತೆ ದೈವ ಎದಕ್ ಹುಟ್ಟದಂಗಾಯ್ತು? ನಿನ್ನ ಪ್ರಕಾರ ಕೇಳ್ತೀನ. ದೈವ ಅಂದ್ರೆ ದೇವ್ರಿದ್ದಾಗ, ದೈವಕ್ಕೆ ನಾವು ಇಬ್ರು ಮಕ್ಳಿದ್ದಂಗ. ಇವತ್ತು ಮಾತಟ್ಟೆ ದೈವಕ್ಕೆ ಕೇಳಾರ್ದೇನೆ ನಿನಗ ನಾ ಹಂಗ ಕೇಳಿದಿನಂದ್ರ ನಾ ಬದಲು ಹುಟ್ಟದಂಗ. ದೈವಕ್ಕೆ ಕೇಳ ನಿನಗ ನಾ ಕೇಳಿದ್ನಪ್ಪ ಅಂತಂದ್ರ ಮತ್ ನೀ ವಿಚಾರ ಮಾಡೋದಕ್ಕ ನಾವು ಅನ್ನಲ್ಲ ನಾವು. ದೈವದ ಅಪ್ಪಣಿ ತಗೊಂಡ ಮಾತಾಡಿನ. ದೈವಕ್ಕೆ ಕೇಳಿ ಮಾತಾಡಿನಿ. ದೈವ ಅಂದಾನಂದಾಗೆ ನಾ ಅದನ್ನ ಕೇಳೀನಿ. ಹೌದು, ದೈವದ ಬಿಟ್ಟು ದೇವ್ರಿಲ್ಲ ಅಂತ ಹೇಳ್ತಿದಿ. ಹೌದು ನೋಡು. ಹೌದಾ? ಅದಕ್ಕ 25 ವರ್ಷ ನೀ ಏನ್ ಹಾಡಿಯಲ್ಲ, ಮತ್ ನನಗೆ ಏನೂ ಮಾತಾಡ್ಲಕ್ ಬರೋದಿಲ್ಲ ಅನ್ನೋದು ಮ್ಯಾಗ ತಾಸ್ಗಟ್ಲೆನೆ ಮಾತಾಡೋದು. ಹೌದು, ನಾ ಮಾತಾಡಿದ್ರೆ ಇಂಥವೇ ಮಾತಾಡವ. ಅರ್ಬಿ ಹಾವ ಹುಚ್ಚುಡಿ ಅಲ್ಲ, ದೊಡ್ಡವದನತ್ತೆ. ನಾ ನಿನ್ನ ಹೆಸರು ತೆಗೆದಿದ್ದಿಲ್ಲ, ಲಕ್ಷ್ಮಣಣ್ಣ ಅಂದಿದ್ದಿಲ್ಲ, ಲಕ್ಷ್ಮಣನೂ ಅಂದಿದ್ದಿಲ್ಲ. ನಾ ಏನು ಆ ಮುತ್ಯನ್ ಜೋಡಿ ಏನು ವಾದದ ಅವ್ರ ಜೋಡಿ ನಾ ಮಾಡ್ಕೋತ ಹೊಂಟಿದ್ದ. ಅವೇನು ಬೇಗಳ ಅದೇನು ನಿಂದ ಬಾಯಿ ಇರ್ಲಿ ಮಾರಯ್ಯ. ಶಿವಸ್ಥಾನದೊಳಗ ಊರ್ ಸಮೀಪ ಆದ್ರೆ ಸರ್ ಹಾವ ಮಾಡ್ಕೋತಾರ. ಎಲ್ಲಿ ಅವತ್ತಂದಿ ಇವ್ರ ಊರ್ ಸನಿ ಅಲ್ಲ, ಅವ್ರ ಊರಾಗ ಇಟ್ಕೋತೇಳ. ಹಿಂಗೆ ಮಾಡ್ತೀನ. ಇದು ಏನ ಬೇಲೂರ್ ಆಯ್ತು, ಅಲ್ಲಿ ಏನ ಜಿಗ್ಜಿನಿಗೆ ಇಟ್ಕೋತೇಳ ಇವನಿಗೆ. ಮತ್ತ ಅವೆಲ್ಲ ಹಂಗೇನಿಲ್ಲ. ಅದಕ್ಕ ದೈವದ ಕೇಳ್ತೊಳಿನಿ. ಹಿರಿಯಾರದೇರಿ ಇಲ್ಲ, ಮಾತಾಡೋದು ನೀವು ಬಂದ್ರಿ. ದೈವದವ್ರು ಕೊಡು ಅಂದ್ರೆ ಕೊಡ್ತೀವಿ ನಾವು. ಇಲ್ಲ ಇಲ್ಲ, ದೈವದವ್ರು ಏನ್ರ ಕೊಡು ಅಂದ್ರೆ ಕೊಡವನ. ಬಂದಿಲ್ಲ ಏನಿಲ್ಲ, ಪಾಳೆ ನಮ್ದದತ್ ನಾ ಅನ್ನೋದಿಲ್ಲ. ದೈವದವ್ರು ಕೊಡು ಅಂದ್ರೆ ನಾ ಕೊಡ್ತೀನಿ.
ಆದ್ರೆ ನಂದೇನ್ ಅಭ್ಯಂತರ ಇಲ್ರಿ, ದೈವದವ್ರು ಕೊಡುವಂದ್ರ ಮೈ ಕೊಡ್ತಾ. ಹೌದು. ಹಾ, ಜಗತ್ತದೊಳಗ ಧರ್ಮರಾಯನಿಂದೆ ಧರ್ಮ ಉಳದಾದ. ಹೌದು. ಯಾಕ್ರಿ? ಹೌದು. ತಾವೆಲ್ಲ ಬಹಳ ಚಂದ ಕೂಡಿರಿ, ಹಿರಿಯರದಾರ. ಹೌದು. ಜಗತ್ತದೊಳಗ ಧರ್ಮರಾಯನಿಂದೆ ಧರ್ಮ ಉಳದಾದ. ಹೌದು. ಸತ್ಯ ಯಾಕ್ರಿ? ಹೌದು. ಧರ್ಮರಾಯನಿಂದೆ ಧರ್ಮ ಉಳಿಬೇಕಾದ್ರ ಹೌದು. ದುರ್ಯೋಧನಗ ಯಾಕೆ ಮೋಸ ಮಾಡಿ ಹೊಡೆದ್ರಿ? ಯಾಕ್ರಿಪ್ಪ? ಬೇಕಲ್ಲ ಅದಕ್ಕೆ ಅರ್ಥ. ಯಾಕ್ರಿ? ಕಟ್ಟಿ. ಧರ್ಮರಾಯನಿಂದೆ, ಧರ್ಮರಾಯ ಅಂದ್ರ 5 ಮಂದಿ ಪಾಂಡವರದಾರ. ಪಾಂಡವರು 5 ಮಂದಿ ಪಾಂಡವರ ಪೈಕಿ ಹೌದು ದುರ್ಯೋಧನಗ ಹೌದು ಮೋಸ ಮಾಡಿ ಹೊಡೆದ್ರು. ಹೊಡೆದಾರಿಪ್ಪ. ದುರ್ಯೋಧನ ತಾಯಿ ಹೌದು ಗಾಂಧಾರಿ ಅಂತೇಳಿ ಹೊಂಟಿದ್ದ. ಹೌದು. ತಾಯಿ ಹೇಳಿದಳು, ನಶಿಕಿನ ಜಾವಕ್ಕ ಬಾ ಮಗನೇ, ನಾ ಪೂಜೆ ಮಾಡ್ತಿರ್ತೀನಿ. ಆ ಪೂಜೆ ಮಾಡುವಂತ ಸಂದರ್ಭದೊಳಗ ನೀ ಏನು ವರ ಕೇಳಿದ್ರು ಫಲಿಸ್ತದಂದಾಗ ಹೇಳಿದಳು ತಾಯಿ, ಬರಬೇಕಾದ್ರೆ ನೀ ದಿಗಂಬರಾಗಿ ಬರಬೇಕು. ನಿನ್ನ ಮೈ ಮ್ಯಾಲ ಒಂದು ಸ್ವಲ್ಪನು ಬಟ್ಟೆ ಇರಬಾರದು, ಅಂದ್ರ ಅರಿವಿ ಇರಬಾರದು ಅಂತ ಹೇಳಿ ಗಾಂಧಾರಿ ದುರ್ಯೋಧನಗೆ ಹೇಳಿದ್ಲು. ಯಾಕೆ? ಹಿಂಗ ಹಿರಿಯಾರ ತಲೆ ಎಳಿಗಾಡಿಸ್ಬೇಕು, 4 ಮಂದಿಗೆ ಮೆಚ್ಚಬೇಕು, ತಿಳಿಬೇಕು. ವಿಷಯ ಬಿಡಿಸಿದ್ರೆ ಕೂದಲು ಎಳಿ ಬರೇ ಫಾಲ್ತು ಮಾತಾಡಿದ್ರೆ ಕೆಲಸ ಕೊಡುದಲ್ಲ. ಫಾಲ್ತು ಬೇಡ. 25 ವರ್ಷ ಹಾಡಿನಿ, ನಾ ಹಂಗ ಹಾಡಿನಿ, ಅದು ಕೆಲಸ ಇಲ್ಲ. ಇಲ್ಲಿ ಹಿಂಗ ವಿಷಯ ಬರ್ಬೇಕು. ಹೆಂಗ ದುರ್ಯೋಧನ ಹೊಂಟಾನ. ಯಾರು ಯಾರು? ಇವರು ಕೃಷ್ಣ ಧರ್ಮವಂತ. ಹೌದು. ಪರಮಾತ್ಮರಿವ. ಹೌದು. ಎಲ್ಲಾದೋ ಧರ್ಮ? ಏ ಹುಚ್ಚ, ತಾಯಿ ಅಂತೇಳಿ ಹೊಂಟಿದೋ. ಹಿಂಗ ದಿಗಂಬರಾಗಿ ಹೋದ್ರ, ವಯಸ್ಸಿಗೆ ಬಂದ ಮಗ ದಿಗಂಬರಾಗಿ ಹೋದ್ರ ತಾಯಿ ಏನು ತಿಳ್ಕೊಳಕಿಲ್ಲ. ಹುಚ್ಚ, ಮರ್ಯಾದೆ ಮುಚ್ಕೊಂಡು ಹೋಗಂದ ಕೃಷ್ಣ. ಹೌದು. ಕೃಷ್ಣನ ಮಾತಿಗೆ ದುರ್ಯೋಧನ ತನ್ನ ಮರ್ಯಾದೆ ಮುಚ್ಚಿಕೊಂಡು ತಾಯಿ ಮುಂದೆ ಹೋಗಿ ಕೂತ. ತಾಯಿ ಪೂಜೆ ಮುಗಿಸಿ ಕಣ್ಣು ಬಿಡುತ್ತಾಳ. ದುರ್ಯೋಧನನ ಶರೀರ ಎಲ್ಲ ವಜ್ರಾಗಿತ್ತು. ಎಷ್ಟು ಮರ್ಯಾದೆ ಮುಚ್ಚಿಕೊಂಡು ಹೋಗಿದ್ದ ಅಷ್ಟೇ ಅಲ್ಲಿ ಹೋಗಿ ಜೀವಕಾಳ ಕೂತಿದ್ದ. ದುರ್ಯೋಧನಗ ಮತ್ತ ಭೀಮಗ ಎಲ್ಲಿ? ವೈಸಂಪಾಯನ ಸರೋವರ. ವೈಸಂಪಾಯನ ಸರೋವರದ ಮ್ಯಾಗ ವಿದ್ ನಡೀತು. ವೈಸಂಪಾಯನ ಸರೋವರದೊಳಗ ದುರ್ಯೋಧನಗ ಮತ್ತ ಭೀಮಗ ವಿದ್ ನಡೀತು. ದುರ್ಯೋಧನನು ಬಹಳ ಬಲಿಶಾಲಿ ಆಗಿದ್ದ. 7 ಆನಿ ಬಲ ದುರ್ಯೋಧನನಲ್ಲಿನೂ ಇತ್ತೇ. ಇಬ್ಬರಿಗೆ ವಿದ್ ಸಮ ನಡೀತು. ಕರೆ ದುರ್ಯೋಧನನು ಸೋಲವಲ್ಲ, ಭೀಮನು ಸೋಲವಲ್ಲ. ಕೃಷ್ಣ ತಾನ ಏನತ್ತ ಹೊಡಿಯೋ, ಅವನ ಜೀವ ತೊಡ್ಯಾಗಾದ ಹೇಳಿ ಕೃಷ್ಣ ತೊಡಿಗೆ ಹೊಡ್ಕೊಂಡ. ಭೀಮ ದುರ್ಯೋಧನಗ ಗದ ತೊಡಿಗೆ ಹೊಡೆದ. ದುರ್ಯೋಧನನ ಪ್ರಾಣ ಹೋಯ್ತು. ಎಲ್ಲದೋ ನಿನ್ ಧರ್ಮ? ಪತ್ರ ಸಡ್ಡಿನ ಮಗಲ ಮುತ್ತೆ, ನೀವು ಧರ್ಮವಂತರ, ಧರ್ಮರಾಯನಿಂದ ಧರ್ಮ ಉಳಿದಾದತ್ ಹೇಳ್ಯಾರ. ಯಾಕ್ರಿ? ಈ ಮಾತು ಮುರಿಬೇಕು, ಮುರಿದು ಮಾತಾಡ್ಬೇಕು. ಇದು ಧರ್ಮ ಅಲ್ಲ. ಧರ್ಮ ಏನ್ರಿ? ಒಬ್ಬರು ಜೀವ ಮೋಸದಿಂದ ಒಬ್ಬರು ಜೀವ ಹೊಡ್ಯದ ಧರ್ಮ ಏನು ಅಲ್ಲ. ಇದ್ರ ಹೊಡಿ. ಮತ್ತ ಧರ್ಮ ಅಲ್ಲಿ ತಡಿ ಒಪ್ಪಗೋತೀನ್ರಿ ನಾನು. ಯಾರ್ರಿ? ಮತ್ತ ಅಲ್ರಿ ಭೀಮ್ ಯಾರು? ಭೀಮ್ ಯಾರ್ರಿ? ಏ ಹೆಂಗ್ರಿ? ಗೊತ್ತಿದ್ರಿ ಮಾತಾಡ್ರಿ ವಿಷಯ. ಭೀಮ ಅಲ್ಲ, ಧರ್ಮರಾಯನ್ ತಮ್ಮ ಹೌದಲ್ರಿ ಭೀಮ? ಅಲ್ರಿ, ಭೀಮ ಧರ್ಮರಾಯನ್ ತಮ್ಮ ಹೌದಲ್ಲ? ಎದ್ ಬರ್ರಿ ಇಲ್ಲಿ ಎದ್ದರ ಬರ್ರಿ ಗಪ್ರಿ ಶಾಂತ ನೀವು. ಯಾರ್ರಿ? ಕೇಳ್ತನ ಕೇಳ್ರಿ. ಚಡ್ಡಿ ಉಡಿಸಿದವ್ ಹೇಳ್ದವ್ ಧರ್ಮರಾಜಾನ ಕೃಷ್ಣ. ಹೌದಿಲ್ರಿ? ಬರಬರಿ ಹೇಳ್ತೀನಿ. ಓ ನಿಂದ್ರಿ, ಸುಮ್ಮನೆ ಹಿರಿಯರ ಎಕಡೆ ಮಾತಾಡ್ತೀನಿ. ನಿಮ್ಗೆ ಏನು ಕೂನ? 5 ಮಂದಿ ಧರ್ಮವಂತರು ಪಾಂಡವರು ಚೆಳ್ಯಾರವರು. ಓ ಕೃಷ್ಣ ಉಡ್ಸಲಾಕ್ರಿ. ಭೀಮ್ಗೆ ತಿಳಿತಿದ್ರಿ ಏನು ಮೋಸದಿಂದ ಹೊಡ್ಯಾಗ? ಯಾರಿಗೆ? ಆಟ ಮಾಡೋ ಶಿಟ್ ಅಲ್ರಿ. ಈ ಸಲ ಪಾಂಡವರು ಅಂದ್ರೆ ಪಾಂಡವರಲ್ಲಿ ಇಟ್ಟ ಧರ್ಮ, ಈ ಧರ್ಮ ಅದ ಮೋಸ ಮಾಡಿ ಹೊಡೆದಿದ್ದು. ಮತ್ತೆ ಯಾಕ್ರಿ ಹಂಗಲ್ರಿ? ಸುಮ್ಮನೆ ವಿಷಯ ನೀ ಸಿಟ್ಟಿ ಬರಬೇಡ. ನಾ ಪಾರ್ಜಾತ, ಚೌಡ್ಕಿ, ಹಂತಿ ಪದ, ಗಿಗಿ ಪದ, ಚೌಡ್ಕಿ ಪದ, ಹೇಳೋರ್ ಪದ ಒಟ್ಟು ನಾನು ಮಾಡ್ದವನೇ. ಹೇಳ್ರಿ, ನನಗೂ ತಿಳಿತದ. ಗಪ್ಪ ಅದೇ ಹಾಡ್ಲಕತ್ತೀವಲ್ರಿ. ಅಲ್ರಿ, ಅವ ಧರ್ಮರ ಅಲ್ಲ, ಪಾಂಡವರೊಳಗೆ ಭೀಮೊಬ್ಬ ಹೌದಾ ಅಲ್ಲ? ಮತ್ತೆ ಯಾರಿ? ಯಾರಿಗ್ರಿ? ಭೀಮು ಸಾವೇ ಗೊತ್ತಿದ್ದಿಲ್ಲ. ಮತ್ತ ಮೋಸ ಮಾಡಿ ಹೊಡೆದಾರಿಲ್ರಿ? ಸಾಕು, ಮೋಸ ಮಾಡಿ ಹೊಡೆದನ ತೀರ್ಥ ಮಂದಿ ಹೇಳಕತ್ತ. ಒಬ್ಬರು ಹೇಳಿದ್ರಿಂದ ಏನಾದ? ಬಿಡ್ರಿ.
ನೀವು ಶಾಂತ್ರಿ ನೀವು ಕೈ ಮುಗಿತ ನೀವು ಸುಮ್ ಕೂತ್ ಕೇಳ್ರಿ ಯಾವ ಬರ್ತದ ಆಮೇಲೆ ನೀ ಗಪ್ಪು ನೋಡ್ರಿ ಎಷ್ಟ್ ಅಲ್ಲ 10 ಮಂದಿ ಹೌದಂದಾಗ ಒಬ್ರು ಅಲ್ಲ ಅಂದ್ರೆ ನನಗೆ ಆಗೋದೇನದ ಹಾ ಮತ್ರಿ ಅದೇ ರೀ ಸುಮ್ಮನೆ ಅದ ಹಾ ಮೋಸ ಮಾಡಿ ಹೊಡೆದಿದ್ದೆ ಕರಿ ಅಂತ ಹೇಳ್ತಾರಲ್ರಿ ಬರ್ರಿ ತಡಿ ಕಾಕ ಬಂದ ಬಿಡ್ರಿ ಹಾ ರೀ ಹಾ ಸಾವು ಗೊತ್ತಾಗಿತ್ತು ಹಾ ಹೊಡಿಬೇಕಾಗಿತ್ತು ಮತ್ತ ಹಾ ಇದು ಬೇಕಲ್ಲ ಅವನ ಸಾರಥಿ ಏನಂತಳಿಕೆ ಭಾರತಿ ಅದಕ್ಕೆ ಇರ್ಲಿ ವಿಷಯ ಬಿಡಿಸಿದ್ರೆ ಹಿಂಗ ವಿಷಯ ಬಿಡಿಸಿದ್ರೆ ಹಿಂಗೆ ಬಿಡಿಸಬೇಕು ಹಾ ಮೋಸದಿಂದ ಹೊಡೆದವ್ರಿಗಿನು ಯಾವತ್ತು ಧರ್ಮವಂತರ ಅಲ್ಲಾಕ ಬರೋದಿಲ್ಲ ಹಾ ಮೋಸದಿಂದ ಯಾವ ಪ್ರಾಣಿ ಹೊಡಿತಾನ ಅವನಿಗೆ ಧರ್ಮವಂತ ಅಲ್ಲಾಕೆ ಬರೋದಿಲ್ಲ ಹಾ ಬಾಬಾ ಸಾರಥಿ ತಡ್ರಿ ವಿಷಯ ತಡ್ರಿ ಹಿಂಗೆ ಹತ್ಬೇಕು ಹಾಕಿ ಮಂದಿ ಕೂಡಿ ಒಬ್ಬಕ್ಕಿಗೆ ಗಾಳಿ ಹಾಕ್ರಿ ನಮ್ಮ ಜಗತ್ತದಾಗ ಆದ ನೇಮದು ಇವ್ರಿಗೆ ಹೂ ಅನಿಸು ಎಲ್ಲ ದೈವಕ್ಕೆ ಹೂ ಅನಿಸು ಕುಂಡಿ ಹೇಳ್ತೀನಿ ಕುಂಡಿ ಸಾರಥಿ ಏನಂತಳಿಕೆ ಭಾರತಿ ದೈವ ಮೂರ್ಯಾಳಲ್ಲ ಒಂದು ತಪ್ಪಾದ್ರೆ ಇವತ್ತು ಕುಂಡಿ ಹೇಳಿ ಹೋಗ್ತೀನಿ ನಾ ಜಿಗಿದಾಗ ದೈವಕ್ಕೆ ಹೂ ಅನಿಸು ನಿಜ ಹಾಕ್ರಿ ಸಾಕು ಹಿಂಸಿಗೆರಾಗ ದೈವ ನಿನ್ನ ತಪ್ಪಲ್ಲಿ ಇವತ್ತು ಬೆಕ್ಕದ ಕೇಳಿ ಇನ್ನ ಶಂಬರ್ ತೋರಿಸ್ತೀನಿ ಶಂಬೋರಿ ಧರ್ಮ ಅಂತದ್ದು ಶಂಬೋರಿ ಒಂದಲ್ಲ ಎಲ್ಲರೂ ಹೇಳ್ತೀವಲ್ಲ ಆ ಹೇಳ್ತೀಯ ಹೆಂಗ